ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನಿವತ್ತು ಬಂದಿದ್ದೀನಿ ಆಡಿ ನೇಚರ್ ರಿಟ್ರೀಟ್ಗೆ. ಸೊ ಇದು ಬನ್ನರ್ಘಟ್ಟದಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ದೂರ ಇದೆ. ಸೊ ಜಸ್ಟ್ ಇವಾಗ ತಾನೇ ಎಂಟ್ರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಗೆ ಬುಕ್ ಮಾಡಬೇಕು, ಏನೇನೆಲ್ಲ ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದು ವಿಡಿಯೋಲಿ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ನೀವು ಹಿಂದೆ ಏನು ನೋಡ್ತೀರಲ್ಲ, ಅಲ್ಲಿ ನಿಮಗೆ ಟೆಂಟ್ ಸ್ಟೇ ಕೂಡ ಸಿಗುತ್ತೆ, ಹಾಗೆ ರೂಮ್ಸ್ ಕೂಡ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ನಾನ್ ಸ್ಪಾನ್ಸರ್ಡ್, ನಾನೇ ಪೇ ಮಾಡ್ಕೊಂಡು ಬಂದಿದ್ದೀನಿ, ನಾನ್ ಸ್ಪಾನ್ಸರ್ಡ್ ವಿಡಿಯೋ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರವಾಗಿ ನಾನು ಹೇಳ್ತೀನಿ ಈ ರೆಸಾರ್ಟ್ ಹೇಗಿದೆ ಅಂತ. ಸೊ ಎಸ್, ದ ಟೆಂಟ್ ಸ್ಟೇ. ಸೊ ನಾನಿವತ್ತು ಡೇ ಔಟಿಂಗ್ ಪ್ಯಾಕೇಜ್ ತೊಗೊಂಡಿದ್ದೀನಿ. ಸೊ ಇನ್ನು ರಿಸೆಪ್ಷನ್ಗೆ ಹೋಗಿ ಬ್ಯಾಂಡ್ ಎಲ್ಲ ತೊಗೊಂಡು ಅದು ಪ್ರೊಸೆಸ್ ಕೂಡ ನಿಮ್ಗೆ ಹೇಳ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಈ ಥರ ಬೋರ್ಡ್ಸ್ಗಳು ಕಾಣುತ್ತೆ. ಸೊ ರಿಸೆಪ್ಷನ್ ಎಲ್ಲಿದೆ, ಗೇಮ್ಸ್ಗಳು ಎಲ್ಲಿದೆ, ಫಿಶ್ ಸ್ಪಾ ಎಲ್ಲ ಎಲ್ಲಿದೆ ಅಂತ ಈ ಥರ ಬೋರ್ಡ್ಸ್ಗಳು ಕಾಣುತ್ತೆ. ಸೊ ಹಾಗೆ ನಾನು ಫಸ್ಟ್ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬ್ಯಾಂಡ್ ತೊಗೊಬೇಕಾಗತ್ತೆ ಫಸ್ಟ್. ಸೊ ಬುಕಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಆನ್ಲೈನ್ ಬುಕಿಂಗ್ ಮಾಡಿದ್ದೆ. ಬ್ರೌಸರಲ್ಲಿ ಆರ್ಡೀಸ್ ನೇಚರ್ ರಿಟ್ರೀಟ್ ಅಂತ ಕೊಟ್ಟರೆ ಅವ್ರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡೇ ಔಟಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು 2 ಆಪ್ಷನ್ಸ್ ಇರುತ್ತೆ, ವಿತ್ ಬ್ರೇಕ್ಫಾಸ್ಟ್ ಆ್ಯಂಡ್ ವಿತೌಟ್ ಬ್ರೇಕ್ಫಾಸ್ಟ್. ವಿತ್ ಬ್ರೇಕ್ಫಾಸ್ಟ್ಗೆ 1899 ಆಗುತ್ತೆ, ವಿತೌಟ್ ಬ್ರೇಕ್ಫಾಸ್ಟ್ಗೆ 1616 ರುಪೀಸ್ ಆಗುತ್ತೆ. ಸೊ ನಾನು ವಿತೌಟ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ತೊಗೊಂಡಿದ್ದೆ, ಯಾಕಂದರೆ ಹೆಂಗೂ ಲೇಟಾಗಿ ಬರ್ತೀನಿ ಬೆಳಿಗ್ಗೆ, ಆಚೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದ್ಬಿಡೋಣ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಅಡಲ್ಟ್ಸ್ ಕಿಡ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಚೆಕ್ಔಟ್ ಕೊಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಪೇಮೆಂಟ್ ಮಾಡಿದ್ರೆ ಬುಕಿಂಗ್ ಆಗೋಗುತ್ತೆ. ಸೊ ಇದೇ ಆನ್ಲೈನ್ ಬುಕಿಂಗ್ನ ನಾನು ಫಸ್ಟ್ ಹೋಗಿ ರಿಸೆಪ್ಷನ್ಗೆ ತೋರಿಸ್ದೆ. ಸೊ ಅಲ್ಲಿಂದ ಅವ್ರು ನನಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು, ಹಾಗೆ ಒಂದು ಬ್ಯಾಂಡ್ನ ಕೂಡ ಹಾಕ್ತಾರೆ. ಇದರಲ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ಅವರು ಚೆಕ್ ಮಾಡ್ತಾರೆ. ಇಲ್ಲಿಂದ ಫಸ್ಟ್ ನಾನು ಹೋದೆ ನನ್ನ ವೆಲ್ಕಮ್ ಡ್ರಿಂಕ್ ಕುಡಿಯೋಕ್ಕೆ. ಸೊ ಬ್ಯೂಟಿಫುಲ್ ಆಗಿ ಪ್ಲೇಸ್ ಇತ್ತಿದು, ಹಾಗೆ ಮಸ್ತಾಗಿ ಮ್ಯೂಸಿಕ್ ಹಾಕಿದ್ರು. ಸೊ ಆ ಮ್ಯೂಸಿಕ್ ನಾನು ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಆಬ್ವಿಯಸ್ಲಿ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 3 ಥರದ್ದು ಡ್ರಿಂಕ್ಸ್ ಇತ್ತು. ಸೊ ಮಿಂಟ್, ಜಿಂಜರ್, ಆರೆಂಜ್. ಸೊ ನಾನು ಆರೆಂಜ್ನ ತಗೊಂಡೆ. ಬ್ಯೂಟಿಫುಲ್ ಪ್ಲೇಸ್, ತುಂಬಾ ಚೆನ್ನಾಗಿದೆ ಈ ಜಾಗ ಅಂತ ಮಾತ್ರ. ಸೊ ತಣ್ಣಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ನಾನು ಅವ್ರು ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ತಿದ್ದೆ ಹೇಗೆ ಏನು ಅಂತ. ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿ ಒಳಗಡೆ ಬಂದೆ. ಸೊ ಫಸ್ಟ್ ನನಗಿಲ್ಲಿ ಕಂಡಿದ್ದು ಈ ವಾಟರ್ ಪ್ಲೇಸ್. ಹಾಯ್, ಸೊ ಇವಾಗ ಇಲ್ಲಿ ಹಿಂದೆ ಬೋಟಿಂಗ್ ಇದೆ. ಸೊ ಹಾಗಾಗಿ ಬೋಟಿಂಗ್ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಡ್ರಿಂಕ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆರೆಂಜ್ ಮೊಯಿಟೋ ತೊಗೊಂಡಿದ್ದೆ. ಸೊ ಚೆನ್ನಾಗಿತ್ತು ಅದು. ಸೊ ಇವಾಗ ಬೋಟಿಂಗ್ ಹೋಗುವ. ಬೋಟಿಂಗ್ಗೋಸ್ಕರ 2 ಕೂಪನ್ ಬೇಕಾಗತ್ತೆ. ಸೊ ನಮ್ಮ ಬ್ಯಾಂಡಲ್ಲೇನೆ 2 ಸರ್ಕಲ್ಸ್ನ ಚೆಕ್ ಮಾಡ್ತಾರೆ. ಹಾಗೆ ತುಂಬ ಜನ ಇರೋದ್ರಿಂದ ಗ್ರೂಪಲ್ಲಿ ಕಳಿಸ್ತಿದ್ರು. ಸೊ ಒಬ್ರೇನಾದರೂ ಬಂದರೆ ಬೇರೆ ಗ್ರೂಪ್ ಜೊತೆನೂ ಕಳಿಸ್ತಾರೆ. ಸೊ ಹಾಗಾಗಿ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಯಾಕಂದರೆ ನನ್ನ ಹಿಂದೆ ಚಿಕ್ಕ ಮಕ್ಕಳು ಕೂತಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಿದೆ. ಹಾಗೆ ಚಿಕ್ಕ ಬಾತುಕೋಳಿಗಳು ಕೂಡ ಇತ್ತು. ಸೊ ತುಂಬ ಮಸ್ತಾಗಿತ್ತು. ಹಾಗೆ ನನ್ನ ಫೇವ್ರೆಟ್ ಜಿಪ್ ಲೈನಿಂಗ್ ಕೂಡ ಎಂಜಾಯ್ ಮಾಡಿದೆ. ಹಾಗೆ ಇಂಡೋರ್ ಗೇಮ್ಸ್ ಕೂಡ ಇದೆ, ಕ್ಯಾರಮ್, ಚೆಸ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ವಾಟರ್ ಜಾಬಿಂಗ್, ಅಡ್ವೆಂಚರಸ್ ಗೇಮ್ಸ್ ಕೂಡ ಇದೆ. ಹಾಗೆ ಆರ್ಚರಿ ಆಮೇಲೆ ಬಾಲ್ ಹಿಟ್ಟಿಂಗ್ ಕೂಡ ಇತ್ತು. ಸೊ ಅದನ್ನ ಕೂಡ ಟ್ರೈ ಮಾಡಿದೆ, ಬಟ್ ಲಕ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಹಾಗೆ ನಾನು ಮೇನ್ ಆಗಿ ಬಂದಿದ್ದು ಈ ರೆಸಾರ್ಟ್ಗೆ ATV ರೈಡ್ಗೋಸ್ಕರ. ಸೊ ಈ ಟ್ರ್ಯಾಕ್ ನೋಡಿದ ತಕ್ಷಣ ನಾನಂತೂ ಹತ್ಕೊಂಡೆ ATV ಬೈಕ್ ಮೇಲೆ. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಗೊತ್ತಾಗಿಲ್ಲ, ಬಟ್ ಒಂದ್ಸಲ ಟಚ್ ಬಂದ ಮೇಲೆ ಫುಲ್ ಮಸ್ತ್ ಆಗಿ ಎಂಜಾಯ್ ಮಾಡಿದೆ. 200 ರುಪೀಸ್ ತಗೊಂತಾರೆ 2 ರೌಂಡ್ಗೆ. ಮಸ್ತ್ ಎಕ್ಸ್ಪೀರಿಯನ್ಸ್, ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ನಂದು ಈ ATV ರೈಡ್ ಮೇಲೆ. ಸೊ ಫ್ರೆಂಡ್ಸ್, ಇವಾಗ ಗೇಮ್ ಎಲ್ಲ ಆಡಿದ್ದೀನಿ. ಸೊ ಇವಾಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದು ಎಕ್ಸಾಕ್ಟ್ 12:57 ಆಗಿದೆ. ಸೊ 1 ಗಂಟೆಯಿಂದ 3 ಗಂಟೆ ತನಕ ಊಟ ಇರುತ್ತೆ. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಬೇರೆದೆಲ್ಲ ಮಾಡೋಣ ಅಂತ. ಆ್ಯಕ್ಟಿವಿಟೀಸ್ ಏನು ಜಾಸ್ತಿ ಏನಿಲ್ಲ ಹೇಳಬೇಕಂತಂದರೆ ಬೇರೆ ರೆಸಾರ್ಟಿಗೆ ಕಂಪೇರ್ ಮಾಡಿದ್ರೆ, ಬಟ್ ಓಕೆ, ಎಂಜಾಯ್ ಮಾಡ್ಬೋದು. ಬೋಟಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸು ಮಾಡಿದ್ದೀನಿ. ಸೊ ಇವಾಗ ಊಟ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಹಾಗಾಗಿ ಇವಾಗ ಬೇಗ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹೋಗುವ. ಲಂಚ್ ಹಾಲ್ ಹೊರಗಡೆ ಈ ಥರ ಮೆನ್ಯೂ ಇತ್ತು. ಇದನ್ನ ನೋಡಿದ ತಕ್ಷಣ ಇನ್ನೂ ಹಸು ಜಾಸ್ತಿ ಆಗೋಯ್ತು ನನಗೆ. ಹಾಗೆ ಒಳಗಡೆ ಹೋಗಿದ ತಕ್ಷಣ ಆಲ್ರೆಡಿ ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ತುಂಬಾ ವೆರೈಟಿ ಆಗಿರೋ ಮೇನ್ ಕೋರ್ಸ್ ಇತ್ತು, ವೆಜ್ ನಾನ್ ವೆಜ್ ಎರಡೂ ಕೂಡ. ಹಾಗೆ ಲೈವ್ ಕೌಂಟ್ರಲ್ಲಿ ಸ್ಟಾರ್ಟರ್ಸ್ ಇದೆ ಅಂತ ಯಾರೋ ಒಬ್ಬರಿಂದ ಗೊತ್ತಾಯ್ತು. ಸೊ ಹಾಗಾಗಿ ಅದನ್ನ ಫಸ್ಟ್ ಬ್ಯಾಟಿಂಗ್ ಮಾಡೋಣ ಅಂತ ಅನ್ಕೊಂಡು ಫಸ್ಟ್ ನೂಡಲ್ಸ್, ಮಂಚೂರಿ ಎಲ್ಲ ತಗೊಂಡೆ. ಹಾಗೆ ತುಂಬಾ ವೆರೈಟಿ ಆಗಿರೋ ಡೆಸರ್ಟ್ಸ್ ಕೂಡ ಕಾಣ್ತು. ಫಸ್ಟ್ ಎಲ್ಲ ಸ್ಟಾರ್ಟರ್ಸ್ ಎಲ್ಲ ತಗೊಂಡು ಒಂದು ಟೇಬಲ್ ಬಂದು ಇಟ್ಕೊಂಡೆ.
ಸೊ ಫ್ರೆಂಡ್ಸ್, ಇವಾಗ ಲಂಚ್ ಮಾಡೋಕ್ಕೆ ಬಂದೆ. ಲಂಚ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ವೆರೈಟೀಸ್ ಇದೆ. ಸೊ ಒಳಗಡೆ ಜಸ್ಟ್ ಏನೋ ಮೇನ್ ಕೋರ್ಸ್ ಮಾತ್ರ ಇದೆ, ಬಟ್ ಹೊರಗಡೆ ಎಲ್ಲ ಸ್ಟಾರ್ಟರ್ಸ್, ಚಿಕನ್, ಕ್ರ್ಯಾಬ್, ಫಿಶ್ ಎಲ್ಲನೂ ಇದೆ. ಸೊ ಹಾಗಾಗಿ ಏನೇನು ವೆರೈಟೀಸ್ ಇದೆ. ನಂಗೆ ಸೀ ಫುಡ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಸೀ ಫುಡ್ನ ತೊಗೊಂಬಂದಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಫುಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇಟ್ಸ್ ಸ್ವಿಮ್ಮಿಂಗ್ ಟೈಮ್. ಸೊ ಸ್ವಿಮ್ಮಿಂಗ್ ಬಟ್ಟೆ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ನ ಎಂಜಾಯ್ ಮಾಡಿದೆ. ಹಾಗೆ ರೈನ್ ಡ್ಯಾನ್ಸಲ್ಲಿ ಮಸ್ತಾಗಿರೋ ಕನ್ನಡ ಸಾಂಗ್ಸ್ ಪ್ಲೇ ಮಾಡ್ತಿದ್ರು, ಅದಕ್ಕೆ ಸ್ವಲ್ಪ ಕುಣ್ಕೊಂಡು ಮಸ್ತ್ ಎಂಜಾಯ್ ಮಾಡಿದೆ. ಹಲೋ. ಸೊ ಇವಾಗ ನಾನು ಟೀ ಕುಡಿತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿದಿದೆ. ಸ್ವಿಮ್ಮಿಂಗ್ ಮಾಡಿದೆ, ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ಬಟ್ ತುಂಬ ಕ್ರೌಡ್ ಇತ್ತಲ್ಲ, ಸೊ ಹಾಗಾಗಿ ಕಾಲಿಗೆ ಕೈಗೆಲ್ಲ ಸಿಕ್ತಿದ್ರು, ಬಟ್ ಮಜಾ ಬಂತು. ಹಾಗೆ ರೈನ್ ಡ್ಯಾನ್ಸ್ ಕೂಡ ಇತ್ತು. ರೈನ್ ಮಸ್ತ್ ಮಜಾ ಇದೆ, ಯಾಕಂದರೆ ರಿಯಲ್ ರೈನಲ್ಲೇ ಡ್ಯಾನ್ಸ್ ಮಾಡ್ದಂಗೆ ಇರುತ್ತೆ. ಮಸ್ತಾಗಿ ಸಾಂಗ್ಸ್ ಎಲ್ಲ ಹಾಕ್ತಾರೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ಇವಾಗ ಟೀ ಕುಡಿತಾ ಇದ್ದೀನಿ, ಹಾಗೆ ಬಜ್ಜಿ ಬೋಂಡ ಎಲ್ಲ ತೊಗೊಂಡಿದ್ದೀನಿ. ಸೊ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಬೇಕಂತಂದರೆ, ಸ್ವಲ್ಪ ಮ್ಯಾನೇಜ್ಮೆಂಟ್ ಅಷ್ಟೊಂದು ಇರಲಿಲ್ಲ ಅಂತ ಅನಿಸ್ತು ನನಗೆ. ಸ್ವಲ್ಪ ವೆಲ್ ಮ್ಯಾನೇಜ್ಡ್ ಆಗಿದ್ದರೆ ಬೆಸ್ಟ್ ಆಗಿರೋದು. ತುಂಬ ಜನ ಬೇರೆ ಇದ್ದಾರೆ, ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಅಷ್ಟೊಂದು ಇರಲಿಲ್ಲ. ಸೊ ನೋಡಿಕೊಂಡು ಬರ್ಬೋದು. ಬಟ್ ಬನ್ನರ್ಘಟ್ಟದಿಂದ ಆಲ್ಮೋಸ್ಟ್ 24 ಕಿಲೋಮೀಟ್ರ್ ಅಷ್ಟಿದೆ. ಸೊ ನಿಮ್ಗೇನಾದರೂ ಅಡ್ವೆಂಚರಸ್ ಗೇಮ್ಸ್, ಆಮೇಲೆ ಬೋಟಿಂಗ್ ಚೆನ್ನಾಗಿತ್ತು. ಯಾವುದೇ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ. ಬೋಟಿಂಗ್ ಒಂದು ಚೆನ್ನಾಗಿತ್ತು, ಹಾಗೆ ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇದೆ, ಅದನ್ನು ಟ್ರೈ ಮಾಡ್ಬೋದು. ಮಕ್ಕಳ ಜೊತೆ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಬಟ್ ಬೇರೆ ರೆಸಾರ್ಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೆಸ್ ಮ್ಯಾನೇಜ್ಡ್ ಅಂತ ಅನಿಸ್ತು ನನಗೆ. ಫುಡ್ ಬಗ್ಗೆ ಹೇಳಬೇಕಂತಂದರೆ ಮೇನ್ ಕೋರ್ಸ್ ಸ್ವಲ್ಪ ಬೆಟ್ರ್ ಅನಿಸ್ತು, ಡೆಸರ್ಟ್ ಓಕೆ. ಸೊ ಫುಡ್ಗೆ ನಾನು ರೇಟಿಂಗ್ ಮಾಡಬೇಕಂತಂದರೆ ಅರೌಂಡ್ 7/10, ಮ್ಯಾನೇಜ್ಮೆಂಟ್ಗೆ 3/10. ಎಕ್ಸ್ಪೀರಿಯನ್ಸ್ ಅಂತಂದರೆ ಓಕೆ, ನೀವು 8/10 ಕೊಡ್ಬೋದು. ನಾರ್ಮಲ್ ನೀವು ಬಂದು ಎಂಜಾಯ್ ಮಾಡ್ತೀರಾ ಡೇ ಔಟ್ ಅಂತಂದರೆ ಓಕೆ, ರೀಸನೇಬಲ್ ಆಗಿದೆ. ಪ್ರೈಸ್ ಕೂಡ ಚೆನ್ನಾಗಿದೆ. ಮೇ ಬಿ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆಯೋ ಏನೋ ಐಡಿಯಾ ಇಲ್ಲ, ಹಾಗಾಗಿ ಇನ್ನೂ ಮ್ಯಾನೇಜ್ಮೆಂಟ್ ಇನ್ನೂ ಕರೆಕ್ಟಾಗಿ ಆಗಿಲ್ಲ. ಸೊ ವೆಲ್ ಮ್ಯಾನೇಜ್ಮೆಂಟ್ ಆಗಿದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಹೀಗಿತ್ತು ನಂದು ರಿವ್ಯೂ ಆನ್ ಆಡಿ ನೇಚರ್ ರೆಸಾರ್ಟ್. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಎಂಜಾಯ್ ಮಾಡ್ತೀನಿ ನನ್ನ ಟೀನ. ಸೊ ನೀವು ಎಂಜಾಯ್ ಮಾಡಿ ನನ್ನ ವಿಡಿಯೋನ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬೈ.